ನಮ್ಮಲ್ಲಿ ನಮ್ಮ ಪಕ್ಷದಾಗ ಅನುಭವಿಸಿರ್ತಕ್ಕಂಥ ಎಲ್ಲರೂ ಬೇರೆ ಪಕ್ಷದಾಗ ಹೋಗ್ಬಿಟ್ಟಿದ್ದಾರೆ. ಈಗ ಇಲ್ಲಿ ಯಾರು ಇಲ್ಲ. ಇದು ಕೇವಲ ಕಲಬುರಗಿ ಜಿಲ್ಲೆ ಒಂದೇ ಅಲ್ಲ, ನೀವು ಕರ್ನಾಟಕ ರಾಜ್ಯದಾಗ ನೋಡ್ಕೊಂತ ಬರ್ರಿ. ನನಗೆ ತಿಳಿದ ಮಟ್ಟಿಗೆ ಈ ಕಡೆ ಬಿಜೆಪಿದಾಗ ಯಡಿಯೂರಪ್ಪ, ಕಾಂಗ್ರೆಸ್ನಾಗ ಶಿವಕುಮಾರ್, ಇವ್ರು ಬಿಟ್ರೆ ಉಳಿದವ್ರು ಎಲ್ಲರೂ JDS ಬ್ರ್ಯಾಂಡ್ಗಳೇ, ದೇವೇಗೌಡ ಮ್ಯಾನುಫ್ಯಾಕ್ಚರ್ ಇವೆಲ್ಲ. ಯಾಕೆ ಹೇಳಕತ್ತೀವಿ ಅಂತಂದ್ರೆ, ನಾನು ಈ ವೇದಿಕೆ ಮುಖಾಂತರ ಯುವ ನಾಯಕರಿಗೂ ಮನವಿ ಮಾಡ್ತೀನಿ. ನಮ್ಮಲ್ಲಿ ಬಹಳ ಜನ ಬರ್ತಾರೆ ಚುನಾವಣೆಗಳಿಗೋಸ್ಕರ. ನಮ್ಮ ಕಾರ್ಯಕರ್ತರ ಜೊತೆ ಏನಂತಂದ್ರೆ ಚುನಾವಣೆ ಮುಗಿಯೋವರೆಗೂ ಏನಂತಂದ್ರೆ ಇರ್ತಾರ, ಬಳಸ್ಕೊಂತಾರ, ಮುಟ್ಟೋಗ್ಬಿಡ್ತಾರ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಇವತ್ತಂತಂದ್ರೆ ಅನಾಥ ಮಕ್ಕಳಾದಂಗ ಆಗಿದೀವಿ ನಾವು ಈ ಭಾಗದಾಗ ಕಾರ್ಯಕರ್ತರು. ಯಾಕಂತಂದ್ರೆ ನಾಯಕರು ಬಹುತೇಕ ಜನ ದೇವೇಗೌಡರ ಕಾಲದಾಗ ಇರ್ಬೋದು, ಕುಮಾರಸ್ವಾಮಿ ಅವರ ಕಾಲದಾಗ ಎಷ್ಟೋ ಜನ ಶಾಸಕರಾಗಿ ಮಂತ್ರಿಯಾಗಿ ಕಲಬುರಗಿ ಜಿಲ್ಲೆದಾಗ ಇವತ್ತು ಯಾರ್ಯಾರು ಶಾಸಕರಾರ ಅದೆಲ್ಲ ದೇವೇಗೌಡರದು ಬ್ರ್ಯಾಂಡ್. ಅದು ನಾವು ಈ ಸಲ ಏನು ಇಲ್ಲಿ ಕೂತಿದೀವಿ ಕಲಬುರಗಿ ಜಿಲ್ಲೆದಾಗ, ಬಹುತೇಕ ಜನ ನಾವೇನಂತಂದ್ರೆ ಗೆದ್ದವರಿದ್ದೀವಿ, ಬಹುತೇಕ ಜನ ಸೋತವರಿದ್ದೀವಿ. ನಾನು ಒಂದು ಮಾತನ್ನ ಹೇಳ್ಬೇಕಾಗುತ್ತೆ ಮುಖಂಡರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ, ಕೇವಲ ನಾವು ಚುನಾವಣೆಗಳು ಬಂದಾಗ ಮಾತ್ರ ಕಾರ್ಯಕರ್ತರು ಬೇಕು ಅಂತಂದ್ರೆ ನಮ್ಮ ಜೊತೆಗೆ ಯಾರು ಬರಂಗಿಲ್ಲ. ಪ್ರತಿನಿತ್ಯ ಕಾರ್ಯಕರ್ತರ ಜೊತೆಗೆ ಇದ್ದು ಜೀವಕ್ಕೆ ಜೀವ ಕೊಡ್ತೀವಿ ಅಂದಾಗ ಈಗ 5 ಕಿಲೋಮೀಟರ್ ನಮ್ಗೆ ಹೊತ್ಕೊಂಡು ಬಂದ್ರಲ್ಲ, ಇಂಥ ಕಾರ್ಯಕರ್ತರು ನಮ್ಮ ಜೊತೆಗೆ. ಬಹುತೇಕ ರಾಜ್ಯದಾಗ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲಾರ್ದೆ ಪಕ್ಷದ ಕಡ್ಲಿಂದ ಆಗ್ಲಿ ಅಥವಾ ನಮ್ಮಂತ ಶಾಸಕರ ಕಡ್ಲಿಂದ ಆಗ್ಲಿ ನಾಯಕರ ಕಡ್ಲಿಂದ ಆಗ್ಲಿ ಒಂದೇ ₹1 ಫಲಾಪೇಕ್ಷೆ ಇಲ್ಲಾರ್ದೆ ದುಡಿತಕ್ಕಂತ ಕಾರ್ಯಕರ್ತರು ಎಲ್ಲಾದ್ರೂ ಇದ್ರೆ ಅದು JDS ಅಂತ ಬಹಳ ಎದಿ ಮುಟ್ಕೊಂಡು ಹೇಳ್ಬೇಕಾಗ್ತದೆ.